ಅಭಿವೃದ್ಧಿಯಾಗಿದೆ ಸರ್. ನೂತನ ದೇವಸ್ಥಾನ ಉದ್ಘಾಟನೆ ಮಾಡಿದ್ದೀವಿ. ಇದು ನಮ್ಮ ಊರಿನಲ್ಲಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಮಾಡಿದ್ದೀವಿ. ಸುಮಾರು ಈ ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಕಟ್ಟಿಸಿದ್ದೀವಿ. ಒಂದು ದೇವಸ್ಥಾನ ಅಲ್ಲ, ಇದೇ ಊರಿನಲ್ಲಿ ನೀವು ಹೋಗಿ ನೋಡಿ. ಸುಮಾರು ಭಾಳ ವಿಜೃಂಭಣೆಯಿಂದ 7-8 ದೇವಸ್ಥಾನ ಇಲ್ಲಿ ನಡೆದಿದೆ, ಇನ್ನೂ ನಡೀತಾ ಇದೆ. ಹಿಂಗೆ ನೀವು ಹೋಗಿ ಪಟ್ಲದಮ್ಮನ ದೇವಸ್ಥಾನ ನೋಡಿ, ಅದನ್ನು ಸುಮಾರು 2 ಕೋಟಿ ರೂಪಾಯಿ ಮೇಲೆ ಅದಕ್ಕೂ ಖರ್ಚಾಗ್ತಾ ಇದೆ. ಸೊ ಇದನ್ನು ಭಾಳ ಸುಂದರವಾಗಿ ಈ ರೋಡಲ್ಲೇ ಇತ್ತು. ನಮ್ಮ ಹುಡುಗರುಗಳೆಲ್ಲ ಭಜನೆ ಮಾಡ್ತಾಯಿದ್ರು. ಇದೊಂದು ಚಿಕ್ಕದಾಗಿತ್ತು. ನಮ್ಮ ತಂದೆ ಶಂಕರೇಶ್ವರನ ದೇವಸ್ಥಾನನ ಅವ್ರ ಕಾಲದಲ್ಲಿ ಅವ್ರು ಕಟ್ಟಿಸಿದ್ರು. ಸೊ ನಾವೆಲ್ಲರೂ ಸಹಕಾರದಿಂದ ಸೇರಿ ಕಟ್ಕೊಂಡು ಬಂದಿದ್ದೀವಿ. ಇಡೀ ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ಇಂಥ ಎಲ್ಲ ದೇವಸ್ಥಾನಗಳು ನಡೀತಾ ಇದೆ. ಎಲ್ಲ ಧರ್ಮದವ್ರಿಗೂ ನಾವು ಸಹಾಯ ಮಾಡ್ತಾಯಿದ್ದೀವಿ. ಮಸೀದಿ ಕೇಳೋರಿಗೆ, ಚರ್ಚ್ ಕೇಳೋರಿಗೆ, ಎಲ್ಲದಕ್ಕೂ ಕೂಡ ಎಲ್ಲ ಧರ್ಮದವ್ರಿಗೂ ಕೂಡ ನಾವು ಈಗ ಎಲ್ಲ ಜಾತಿಯವರು ಕೇಳಿದ್ದಾರೆ. ಅವ್ರವ್ರ ಜಾತಿ ಪ್ರಕಾರ ಏನೇನು ಅವ್ರವ್ರ ಆಚರಣೆ ಇದೆ, ಅವ್ರ ಆಚಾರ ವಿಚಾರಕ್ಕೆ ಗಮನದಲ್ಲಿಟ್ಕೊಂಡು ನಾವೆಲ್ಲರಿಗೂ ಕೂಡ ಮಾಡ್ತಾಯಿದ್ವಿ. ಇದನ್ನು ಒಂದು ಕೆಲವರು ರಾಮನ ನೋಡ್ಕೊಳ್ತಾರೆ, ಕೆಲವರು ಇಲ್ಲಿ ತಿಗಳರು ಒಂದು ದೇವಸ್ಥಾನನ ಅವ್ರು ನೋಡ್ಕೊಳ್ತಾರೆ. ಸೊ ಊರವರೆಲ್ಲ ಸೇರಿ ಇನ್ನೊಂದು ಊರ ದೇವಸ್ಥಾನ ನೋಡ್ಕೊಳ್ತಾರೆ. ಹಾಗೆ ಒಂದೊಂದು ಪದ್ಧತಿ ಮೊದಲಿಂದ ಏನು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅಭಿವೃದ್ಧಿಯಾಗಿದೆ ಸರ್. ನೂತನ ದೇವಸ್ಥಾನ ಉದ್ಘಾಟನೆ ಮಾಡಿದ್ದೀವಿ. ಇದು ನಮ್ಮ ಊರಿನಲ್ಲಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಮಾಡಿದ್ದೀವಿ. ಸುಮಾರು ಈ ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಕಟ್ಟಿಸಿದ್ದೀವಿ. ಒಂದು ದೇವಸ್ಥಾನ ಅಲ್ಲ, ಇದೇ ಊರಿನಲ್ಲಿ ನೀವು ಹೋಗಿ ನೋಡಿ. ಸುಮಾರು ಭಾಳ ವಿಜೃಂಭಣೆಯಿಂದ 7-8 ದೇವಸ್ಥಾನ ಇಲ್ಲಿ ನಡೆದಿದೆ, ಇನ್ನೂ ನಡೀತಾ ಇದೆ. ಹಿಂಗೆ ನೀವು ಹೋಗಿ ಪಟ್ಲದಮ್ಮನ ದೇವಸ್ಥಾನ ನೋಡಿ, ಅದನ್ನು ಸುಮಾರು 2 ಕೋಟಿ ರೂಪಾಯಿ ಮೇಲೆ ಅದಕ್ಕೂ ಖರ್ಚಾಗ್ತಾ ಇದೆ. ಸೊ ಇದನ್ನು ಭಾಳ ಸುಂದರವಾಗಿ ಈ ರೋಡಲ್ಲೇ ಇತ್ತು. ನಮ್ಮ ಹುಡುಗರುಗಳೆಲ್ಲ ಭಜನೆ ಮಾಡ್ತಾಯಿದ್ರು. ಇದೊಂದು ಚಿಕ್ಕದಾಗಿತ್ತು. ನಮ್ಮ ತಂದೆ ಶಂಕರೇಶ್ವರನ ದೇವಸ್ಥಾನನ ಅವ್ರ ಕಾಲದಲ್ಲಿ ಅವ್ರು ಕಟ್ಟಿಸಿದ್ರು. ಸೊ ನಾವೆಲ್ಲರೂ ಸಹಕಾರದಿಂದ ಸೇರಿ ಕಟ್ಕೊಂಡು ಬಂದಿದ್ದೀವಿ. ಇಡೀ ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ಇಂಥ ಎಲ್ಲ ದೇವಸ್ಥಾನಗಳು ನಡೀತಾ ಇದೆ. ಎಲ್ಲ ಧರ್ಮದವ್ರಿಗೂ ನಾವು ಸಹಾಯ ಮಾಡ್ತಾಯಿದ್ದೀವಿ.